ಆತ್ಮೀಯ ಶಿಕ್ಷಕ ಬಂಧುಗಳೇ, ನಾನು ಈ ವಿಡಿಯೋದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಶಿಕ್ಷಣ ಇಲಾಖೆಯವರು ಹೊರತಂದಿರುವ ಶಿಕ್ಷಕ ಮಿತ್ರ ಆ್ಯಪ್ ಅದನ್ನು ಯಾವ ರೀತಿ ಡೌನ್ಲೋಡ್ ಮಾಡ್ಕೋಬೇಕು, ಹಾಗೆ ಯಾವ ರೀತಿ ಲಾಗಿನ್ ಆಗಬೇಕು ಅನ್ನೋದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಅಂದ್ಕೊಂಡು. ಈಗ ಮೊದಲಿಗೆ ನಾನು ಈಗಾಗಲೇ ಶಿಕ್ಷಕ ಮಿತ್ರ ಆ್ಯಪನ್ನು ಡೌನ್ಲೋಡ್ ಮಾಡಿದ್ದೇನೆ. ಅಲ್ಲಿ ತಾವು ಗಮನಿಸಬೇಕು ಮಕ್ಕಳೇ. ಇದೆಲ್ಲ ಈ ರೀತಿ ಐಕಾನ್ ಬರುತ್ತೆ. ಆ ಶಿಕ್ಷಕ ಮಿತ್ರ ಆ್ಯಪನ್ನು ಗೂಗಲ್ ಪ್ಲೇಸ್ಟೋರ್ನಿಂದ ನೀವು ಡೌನ್ಲೋಡ್ ಮಾಡ್ಕೋಬೇಕು. ಮೊದಲಿಗೆ ಗೂಗಲ್ ಪ್ಲೇಸ್ಟೋರಿಗೆ ಹೋದರೆ ನೀವು ಶಿಕ್ಷಕ ಮಿತ್ರ ಆ್ಯಪನ್ನು ಹೊಡೆದಾಗ ನಿಮಗೆ ಅಲ್ಲೇ ಆ ಗೂಗಲ್ ಪ್ಲೇಸ್ಟೋರಿಂದ ಅದನ್ನು ಡೌನ್ಲೋಡ್ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ ಅಂತ. ಈಗಾಗಲೇ ನಾನು ಅದನ್ನು ಡೌನ್ಲೋಡ್ ಮಾಡಿದ್ದೀನಿ. ಇಲ್ಲಿ ಶಿಕ್ಷಕ ಮಿತ್ರ ಕರ್ನಾಟಕ ಅಂತೇಳಿ ನೀವು ಟೈಪ್ ಮಾಡಿದಾಗ ಒಂದು ಐಕಾನ್ ಶಿಕ್ಷಕ ಮಿತ್ರ ಕರ್ನಾಟಕ ಅಂಥೇಳಿ ನೀವು ಟೈಪ್ ಮಾಡಬೇಕು ಅಂದ್ಕೊಂಡು ನೋಡಿ. ಇಲ್ಲಿದೆಯಲ್ಲ ಶಿಕ್ಷಕ ಮಿತ್ರ, ಇಲ್ಲಿ ಗಮನಿಸಿ. ಈ ರೀತಿ ಐಕಾನ್ ಇರೋದನ್ನು ನೀವೇನು ಮಾಡಬೇಕು, ಫಸ್ಟು ಇನ್ಸ್ಟಾಲ್ ಮಾಡ್ಕೊಳ್ಬೇಕು ಆ ಅಪ್ಲಿಕೇಶನನ್ನು. ಈಗಾಗಲೇ ನಾನು ಇನ್ಸ್ಟಾಲ್ ಮಾಡ್ಕೊಂಡಿರೋದ್ರಿಂದ ಹೇಗೆ ಲಾಗಿನ್ ಆಗೋದು ಅನ್ನೋದನ್ನು ನೋಡೋಣ. ಈಗ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೇನೆ ನೋಡಿ. ಲಾಗಿನ್ ಆದರೆ ಮಾತ್ರ ಈ ರೀತಿಯ ಒಂದು ಪೇಜು ತೆರೆದುಕೊಳ್ಳುತ್ತೆ. ಅಲ್ಲಿ ನಿಮ್ಮ ಹೆಸರು, KGID ನಂಬರು, ಈ ರೀತಿ ಪ್ರೆಸೆಂಟ್ ಪೋಸ್ಟು, ಕೇಡ್ರ್ ಇರುತ್ತೆ. ಮತ್ತು ಅಲ್ಲಿ ಏನೇನು ಅಪ್ಲಿಕೇಶನ್ಸ್ ಹಾಕ್ಬೋದು, ಏನೇನು ಸೌಲಭ್ಯಗಳಿದಾವೆ ಅನ್ನೋದು ಗೊತ್ತಾಗುತ್ತೆ. ಈಗ ನೀವು ಮೊದಲನೇ ಸಾರಿ ಲಾಗಿನ್ ಆಗಬೇಕಂದ್ರೆ ಅಲ್ಲಿ ಯೂಸರ್ ನೇಮ್ ಅಂತಂದರೆ ನಿಮ್ಮ KGID ಸಂಖ್ಯೆ ಆಗಿರುತ್ತೆ. ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬೇಕಾಗತ್ತೆ. ಪಾಸ್ವರ್ಡ್ ಹೇಗಿರಬೇಕು ಅಂತಂದರೆ ಮಿನಿಮಮ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಅದರಲ್ಲಿ ಒಂದು ಕ್ಯಾಪಿಟಲ್ ಲೆಟರ್ಸ್ ಇರಬೇಕು, ಮತ್ತು ಒಂದು ಸ್ಪೆಷಲ್ ಕ್ಯಾರೆಕ್ಟರ್ ಇರಬೇಕು, ಮತ್ತು ನ್ಯೂಮಿರಿಕಲ್ ಅಂದರೆ ನಂಬರ್ ಇರಬೇಕು, ಉಳಿದಂತೆ ಸ್ಮಾಲ್ ಲೆಟರ್ಸ್ ಇರಬೇಕು. ಆ ರೀತಿ ನೀವು ನಿಮಗೆ ನೆನಪುಳಿಯುವಂಥ ಒಂದು ಪಾಸ್ವರ್ಡನ್ನು ಸೆಟ್ ಮಾಡ್ಕೋಬೇಕು. ಹಾಗಾದರೆ ಪಾಸ್ವರ್ಡ್ ಸೆಟ್ ಮಾಡ್ಕೊಳ್ಳೋದು ಹೇಗೆ? ಹಾಗಾದರೆ ಇಲ್ಲಿ ನೋಡಿ, ಗೂಗಲ್ ಪ್ಲೇಸ್ಟೋರಿಗೆ ಹೋಗಬೇಕು ನೀವು. ಗೂಗಲ್ಗೆ ಹೋಗಿ, ನೇರವಾಗಿ ಗೂಗಲ್ಗೆ ಹೋಗಿ EEDS ಲಾಗಿನ್ ಅಂತ ಹಾಕಬೇಕು. EEDS ಲಾಗಿನ್ ಈ ರೀತಿ ಹಾಕಬೇಕು. EEDS ಲಾಗಿನ್ ಆದಾಗ ಇಲ್ಲಿ ನೋಡಿ, ಫಸ್ಟಿಗೆ ಸ್ಯಾಟ್ಸ್ ಒಂದು ವೆಬ್ಸೈಟ್ನಲ್ಲಿ ಅದು ತೆರೆದುಕೊಳ್ಳುತ್ತೆ, ಅಥವಾ ಸ್ಯಾಟ್ಸ್ ಅಂತ ಹೊಡೆದ್ರೂ ಕೂಡ ಅದು ಬರುತ್ತೆ. 2 ವಿಧಾನದಲ್ಲಿ ನೀವು ಲಾಗಿನ್ ಆಗ್ಬೋದು. ಇಲ್ಲಿ ಫಸ್ಟಿಗೆ ಇಲ್ಲಿ ನೋಡ್ತಾ ಇದ್ದೀರ ಅಂದ್ಕೊಳ್ತೀನಿ. ಈ ರೀತಿ EEDS ಲಾಗಿನ್. ಈಗ ನೀವು ಇದರ ಮೇಲೆ ಕ್ಲಿಕ್ಕಿಸಬೇಕು. EEDS ಲಾಗಿನ್ ಮೇಲೆ ಕ್ಲಿಕ್ಕಿಸಿದಾಗ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಈ ರೀತಿ ಪೇಜ್ ಓಪನ್ ಆದಾಗ ಇಲ್ಲಿ ಯೂಸರ್ ನೇಮ್ ಇದ್ದಲ್ಲಿ ಇಲ್ಲಿ ನಿಮ್ಮ KGID ಸಂಖ್ಯೆಯನ್ನು ಹಾಕಬೇಕು. ಮತ್ತು ಇಲ್ಲಿ ಮೇಲ್ಗಡೆ ನೀವು ಎಂಪ್ಲಾಯ್ ಗುರುತನ್ನು ಟಿಕ್ ಮಾಡಬೇಕು. ಎಂಪ್ಲಾಯ್ ಆಫೀಸು ಸ್ಕೂಲ್ ಇದೆ, ನೀವು ಎಂಪ್ಲಾಯ್ ಟಿಕ್ ಮಾಡಬೇಕು. ಈಗ ನಿಮ್ಮ ಪಾಸ್ವರ್ಡು ಮುಂಚೆದು ಏನಾದರೂ ಆ ರೀತಿ 8 ಕ್ಯಾರೆಕ್ಟರ್ ಸೆಟ್ ಮಾಡ್ಕೊಂಡಿದ್ದರೆ ಅದನ್ನು ನೆನಪಿದ್ರೆ ಅದನ್ನ ಹಾಕೋಬೋದು. ಈಗ ಇಲ್ಲದೇ ಇದ್ದರೆ ಅಂದರೆ ಹೊಸದಾಗಿ ಇಲ್ಲೇನು ಮಾಡ್ಬೋದು ಅಂತಂದ್ರೆ ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಹೊಡಿಬೋದು. ಯೂಸರ್ ನೇಮ್ ಹಾಕ್ಕೊಂಡು ನೀವು ಫಾರ್ಗೆಟ್ ಪಾಸ್ವರ್ಡ್ ಹೋದ್ರೆ ಈಗ ಒಂದು KGID ನಂಬರ್ ಹೊಡೋದು. ಈಗ ಉದಾಹರಣೆ ಸುಮ್ಮನೆ ಹೇಳ್ತೀನಿ. ಈಗ ಗಮನಿಸಿ, ನಾನು ಲಾಗಿನ್ ಆಗಿದ್ದೇನೆ, ಆದರೂ ಒಂದು ಸಾರಿ ನೋಡಿ ಅಂದ್ಕೊಂಡು. ಈ ರೀತಿ ನಿಮ್ಮ ಪ್ರಥಮ KGID ಸಂಖ್ಯೆಯನ್ನು ಹಾಕ್ಕೊಂಡು ಪಾಸ್ವರ್ಡ್ ಆಗಿ ಕ್ಯಾಪ್ಚರ್ ಮಾಡಬೇಕು. ಇಲ್ಲಿ ಫಾರ್ಗೆಟ್ ಪಾಸ್ವರ್ಡ್ ಹೊಡಿಬೇಕು. ಫಾರ್ಗೆಟ್ ಪಾಸ್ವರ್ಡ್ ಹೊಡೆದಾಗ ನಿಮ್ಗೇನು ಮಾಡಬೇಕು, ಪಾಸ್ವರ್ಡ್ ಚೇಂಜ್ ಮಾಡೋ ಒಂದು ಆಯ್ಕೆ ಬರುತ್ತೆ. ನಿಮ್ಮ ರಿಜಿಸ್ಟರ್ ನಂಬರಿಗೆ OTP ಬರುತ್ತೆ. ಅದನ್ನು ನೀವು ನಮೂದು ಮಾಡಿ ನೀವು ಪಾಸ್ವರ್ಡನ್ನು ಸಿದ್ಧಪಡಿಸ್ಕೊಳ್ಬೇಕು. ಸರಿ, ಈಗ ನೀವು ಪಾಸ್ವರ್ಡನ್ನು ಸಿದ್ಧಪಡಿಸ್ಕೊಂಡಿದ್ದೀರಿ ಅಂದ್ಕೊಳ್ಳೋಣ. ಈಗ ಪುನಃ ನೀವು ಮತ್ತೆ ಮೂಲ ಇಲ್ಲಿ ಲಾಗಿನ್ ಈ ರೀತಿ ಆ್ಯಪಿಗೆ ಬರಬೇಕು. ಇಲ್ಲಿ ಪಾಸ್ವರ್ಡ್ ಸಿದ್ಧಪಡಿಸ್ಕೊಂಡಿದ್ದು KGID ಯೂಸರ್ ನೇಮ್ ಅಂತ ಅಂದ್ಕೊಂಡು ಅದು KGID ನಿಮ್ಮ ಮೊದಲನೇ ಸಂಖ್ಯೆ ಹಾಕಿ ಪಾಸ್ವರ್ಡ್ ಹಾಕಿ ಲಾಗಿನ್ ಆದಾಗ ಈ ರೀತಿ ಪುಟ ನಿಮಗೆ ತೆರೆದುಕೊಳ್ಳುತ್ತೆ ಅಂದ್ಕೊಂಡು. ಇಲ್ಲಿ ನೋಡಿ, ನಿಮ್ಮ TDS ಮಾಹಿತಿ ಏನಿರುತ್ತೆ ಅದು ಇಲ್ಲಿ ಅಪ್ಲೋಡ್ ಆಗುತ್ತೆ. TDS ಮಾಹಿತಿಯಲ್ಲಿ ಏನಿರುತ್ತೆ ಅದೇ ನಿಮ್ಮ ಫೋಟೋ, ನಿಮ್ಮ ಹೆಸರು, KGID ಸಂಖ್ಯೆ ಇಲ್ಲಿ ಆಗಿರೋದನ್ನು ಗಮನಿಸ್ಬೋದು. ಈ ಅಪ್ಲಿಕೇಶನ್ ಓಪನ್ ಮಾಡಿದಾಗ ಇಷ್ಟೆಲ್ಲ ಸೌಲಭ್ಯಗಳು ನಮಗೆ ಸಿಗ್ತಾವೆ ಅಂದ್ಕೊಂಡು ಇಲ್ಲಿ ಈ ರೀತಿ ಮಾರ್ಕ್ ಮಾಡಿದಾಗ ಇಲ್ಲಿ ಗಮನಿಸ್ಬೋದು. ಇಲ್ಲಿ ನೋಡಿ, ಲೀವ್ ಎಂಟ್ರಿ ಫ್ರಾಮ್ ಹೈಯರ್ ಎಜುಕೇಷನ್, ಫಾರಿನ್ ಟ್ರಿಪ್, ಫೆಸ್ಟಿವಲ್ ಅಡ್ವಾನ್ಸ್, ಆ್ಯನ್ಯುವಲ್ ಪರ್ಫಾರ್ಮೆನ್ಸ್ ರಿಪೋರ್ಟ್,
per page property purchase, apply other post, NOC for passport, physical handicapped allowance, application for LTC bar HTC, small family norm allowance, ಫಸ್ಟ್ ಪೇಜ್ ಸರ್ಟಿಫಿಕೇಟು, ಪೆನ್ಷನ್ ಬೆನಿಫಿಟ್, ಚಾರ್ಜ್ ಅಲೌನ್ಸ್, ಇಷ್ಟೆಲ್ಲ ಸೌಲಭ್ಯಗಳು ನಾವು ಈ ಒಂದು ಆ್ಯಪ್ ಮೂಲಕ ಪಡೆದುಕೊಳ್ಬೋದು. ಸೊ ಕಚೇರಿಗೆ ಹೋಗುವ ಅಗತ್ಯ ನಮಗೆ ತೀರಾ ಕಡಿಮೆ ಬೀಳುತ್ತೆ ಅಂದ್ಕೊಂಡು. ಈಗ ಒಂದನ್ನು ನಾವು ಗಮನಿಸೋದು ಎಂಟ್ರಿ ಫಾರ್ಮ್ ನೋಡಿದ್ರೆ ಈ ರೀತಿ ರಜೆ ಅಲ್ವಾ, ಇಲ್ಲಿ ನೋಡಿರಿ ಟೈಪ್ ಆಫ್ ಲೀವ್ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಕ್ಯಾಜುವಲ್ಲು, ಕಮ್ಯೂಟೆಡ್ಡು, ಡಿಪಾರ್ಟ್ಮೆಂಟ್ ಎಕ್ಸಾಮ್ ಲೀವು, ಅರ್ನ್ ಲೀವು, ಇಷ್ಟೊಂದು ನೋಡಿ ನಾವು ಗಮನಿಸ್ಬೋದು. ಹಾಫ್ ಪೇ ಲೀವು, ಸ್ಪೆಷಲ್ ಕ್ಯಾಜುವಲ್ಲು, ಅದರಲ್ಲಿ ನಿಮಗೆ ಕ್ಯಾಜುವಲ್ ಲೀವ್ ಬೇಕಾದರೆ ನಿಮ್ಮ ಪೇ ಹಾಕಬೇಕು, ಹೌಸಿಂಗು, ಡೇಟು, ಎಲ್ಲಿಂದ ಎಲ್ಲಿವರೆಗೆ ಲೀವ್ ಬೇಕು, ರೀಸನ್ನು, ಮತ್ತು ಏನಾದರೂ ನಿಮಗೆ ಡಾಕ್ಯುಮೆಂಟ್ ಏನಾದರೂ ಅಪ್ಲೋಡ್ ಮಾಡೋ ಹಾಗಿದ್ದರೆ ಇಲ್ಲಿ ಚೂಸ್ ಫೈಲ್ ಇದೆಯಲ್ಲ ಅದನ್ನು ಕ್ಲಿಕ್ಕಿಸೋದ್ರ ಮೂಲಕ ಅದು ನಿಮ್ಮ ಮೊಬೈಲ್ನಲ್ಲಿ ಮಾಡೋದನ್ನು ಇಲ್ಲಿ ಬೇಕು, ಅಥವಾ ಲ್ಯಾಪ್ಟಾಪ್ ಮೂಲಕ ಮಾಡೋದಾದರೂ ಕೂಡ ಅದನ್ನು ಇಟ್ಕೊಂಡಿರಬೇಕು. ಹೀಗೆ ಈ ಆ್ಯಪನ್ನು ಬಳಸ್ಕೋಬೇಕು. ಅದೇನು ಡಾಕ್ಯುಮೆಂಟು PDF ಫಾರ್ಮೆಟಲ್ಲಿರಬೇಕು, 5 MBಗಿಂತ ಕಡಿಮೆ ಇರಬೇಕು, ಇಲ್ಲಿ ಗಮನಿಸಬೇಕು ಅಂದ್ಕೊಂಡು. ಆ ಡಾಕ್ಯುಮೆಂಟ್ ಸೈಜ್ ಎಷ್ಟಿರಬೇಕು ಅನ್ನೋದನ್ನು ನೋಡಿ ಅಂದ್ಕೊಂಡು ಗಮನಿಸ್ತಾ ಇದ್ದೀರಲ್ಲ. ಹೀಗೆ ಸಾಕಷ್ಟು ಇಲ್ಲಿ ಅನುಕೂಲತೆಗಳನ್ನು ಮಾಡೋದು. ಚಾರ್ಜ್ ಅಲೌನ್ಸ್ ಬಗ್ಗೆ ನಾವು ಏನು ಮಾಡ್ಬೋದು, ಇಲ್ಲಿ ನೋ ರೆಕಾರ್ಡ್ ಪಾಯಿಂಟ್ ಇನ್ನೂ ಏನಾಗಿಲ್ಲ, ಇಲ್ಲಿ ದತ್ತಾಂಶಗಳನ್ನು ಅಥವಾ ಇಲ್ಲಿ ಅಂಕೆ ಸಂಖ್ಯೆ ಇನ್ನೂ ಅಲ್ಲಿ ಅಪ್ಲೋಡ್ ಮಾಡಿಲ್ಲ ಮಾಹಿತಿಗಳನ್ನು ಅಂದ್ಕೊಂಡು. ಅದೇ ರೀತಿ ಫಿಸಿಕಲ್ ಹ್ಯಾಂಡಿಕ್ಯಾಪ್ಟು, ಸ್ಮಾಲ್ ಫ್ಯಾಮಿಲಿ ಟ್ರಿಪ್ಸು, ಜನರಲ್ ಪ್ರೊವಿಡೆಂಟ್ ಫಂಡು, ಫೆಸ್ಟಿವಲ್ ಅಡ್ವಾನ್ಸು, ನೋಡಿ NOC ಫಾರ್ ಪಾಸ್ಪೋರ್ಟು, ಲೀವ್ ಟ್ರಾವೆಲ್ಲು, ಕನ್ಸೆಷನ್ ಮತ್ತು ಪರ್ಮಿಷನ್ ಟು ಅಂಡರ್ಟೇಕ್ ಪರ್ಸನಲ್ ಫಾರಿನ್ ಟ್ರಿಪ್, ಹೀಗೆ ಹಲವಾರು ಸೌಲಭ್ಯಗಳನ್ನು ಈ ಶಿಕ್ಷಕ ಮಿತ್ರ ಆ್ಯಪ್ನಲ್ಲಿ ಅಳವಡಿಸಿದ್ದಾರೆ. ಆತ್ಮೀಯ ಶಿಕ್ಷಕ ಬಾಂಧವರೇ, ಮತ್ತೆ ಕೇತಡ ತಾವು ಗೂಗಲ್ ಪ್ಲೇಸ್ಟೋರ್ನಿಂದ ಶಿಕ್ಷಕ ಮಿತ್ರ ಆ್ಯಪ್ ಕರ್ನಾಟಕದ್ದು ಕೂಡಲೇ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಮತ್ತೊಂದು ಸಲ ಗಮನಿಸಿಬಿಡಿ ಅದು ಹೇಗಿರುತ್ತೆ ಅಂತೇಳಿ. ಆ ಆ್ಯಪನ್ನು ಐಕಾನ್ ನೋಡ್ಕೊಂಬಿಡಿ. ಈ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಲಾಗಿನ್ ಆಗಿ. ಪಾಸ್ವರ್ಡ್ ಹೇಗೆ ಸೆಟ್ ಮಾಡ್ಕೊಳೋದು ಗೊತ್ತಾಯ್ತಲ್ಲ. ಪಾಸ್ವರ್ಡ್ 8 ಕ್ಯಾರೆಕ್ಟರ್ಸ್ ಇರಬೇಕು. ಒಂದು ಕ್ಯಾಪಿಟಲ್ಲು, ಒಂದು ಸ್ಪೆಷಲ್ ಕ್ಯಾರೆಕ್ಟು, ನ್ಯೂಮೆರಿಕಲ್ ನಂಬರು 8 ಕ್ಯಾರೆಕ್ಟ್ರಲ್ಲಿ ಒಳಗೊಂಡಿರಬೇಕು ಅಂದ್ಕೊಂಡು ಮಿನಿಮಮ್ ಅಲ್ವಾ. ಸರಿ, ಹಾಗಾದರೆ ಶಿಕ್ಷಕ ಮಿತ್ರ ಆ್ಯಪನ್ನು ಡೌನ್ಲೋಡ್ ಮಾಡಿಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಶ್ರೀ ರಂಗನಾಥ್ ಎನ್ ವಾಲ್ಮೀಕಿ, ಸಹ ಶಿಕ್ಷಕರು, ಸರ್ಕಾರಿ ಪ್ರೌಢಶಾಲೆ ದೇವಿಕೊಪ್ಪ, ತಾಲೂಕು ಕಲಘಟಗಿ, ಜಿಲ್ಲಾ ಧಾರವಾಡ. ನನ್ನ ಮೊಬೈಲ್ ಸಂಖ್ಯೆ 9945054579. ನಮಸ್ಕಾರಗಳು.